ಛತ್ರಪತಿ ಶಿವಾಜಿ ಮಹಾರಾಜ್ ದೇಶದ ಹಿಂದೂ ಹೃದಯ ಸಾಮ್ರಾಟ್. 23ನೇ ಶತಮಾನದಲ್ಲೂ 16ನೇ ಶತಮಾನದ ರಾಜನಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಕರಾವಳಿಯಲ್ಲಿ ಶಿವಾಜಿಯ ನೌಕಾದಳದ ದಂಡಯಾತ್ರೆ ನೆನಪಿಸುವಂತಹ ವಿಶಿಷ್ಟ ಕಾರ್ಯಕ್ರಮ ನಡೆದಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಶಿವಾಜಿ ಪ್ರಥಮ ದಂಡಯಾತ್ರೆಗೆ 360 ವರ್ಷ. ಹಿಂದೂ ಹುಲಿಯನ್ನ ನೆನೆದ ಕರಾವಳಿಗರು. ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದೂ ಹುಲಿ, ಹಿಂದೂ ಸ್ವರಾಜ್ಯದ ಸಂಸ್ಥಾಪಕ, ಮಹಾರಾಷ್ಟ್ರದ ಧೀರ ನಾಯಕ. ಕರ್ನಾಟಕ ಕರಾವಳಿಯಲ್ಲಿ ಶಿವಾಜಿ ಮಹಾರಾಜ್ ಮೆರೆದ ಸಾಹಸ ಗಾಥೆಗೆ 360 ವರ್ಷಗಳ ಇತಿಹಾಸ. ಕನ್ನಡಿಗರು ಈ ಐತಿಹಾಸಿಕ ದಿನವನ್ನ ಮತ್ತೆ ನೆನಪಿಸಿಕೊಂಡಿದ್ದಾರೆ. ಬ್ರಿಟಿಷರ ಅಡ್ಡೆಗೆ ಶಿವಾಜಿ ಗಾಂಭೀರ್ಯದ ಎಂಟ್ರಿ. ಹೌದು, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಸ್ರೂರು ಕರಾವಳಿಯ ಬಹುದೊಡ್ಡ ವ್ಯಾಪಾರಿ ಕೇಂದ್ರ. ಜಲಮಾರ್ಗವಿರುವ ಕಾರಣ ಬಸ್ರೂರನ್ನ ಪೋರ್ಚುಗೀಸರು ಬ್ರಿಟಿಷರು ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. 1525ರಲ್ಲೇ ಪೋರ್ಚುಗೀಸರು ಡಚ್ಚರು ಬಸ್ರೂರನ್ನ ವಶಪಡಿಸಿಕೊಂಡಿದ್ರು. ಆದರೆ 1665ರಲ್ಲಿ ವಿದೇಶಿಗರ ಬಳಿ ಇದ್ದ ಜಾಗಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಎಂಟ್ರಿ ಕೊಟ್ಟಿದ್ದನ್ನ ಇಂದು ಕರಾವಳಿಗರು ಮತ್ತೊಮ್ಮೆ ನೆನಪಿಸಿದ್ದಾರೆ. 1525ರಲ್ಲಿ ಬಸ್ರೂರು ಕರಾವಳಿ ಭಾಗವನ್ನು ಪೋರ್ಚುಗೀಸರು ದಾಳಿ ಮಾಡಿದರು. ಹಾಗೆ ಅವರು ವ್ಯಾಪಾರಕ್ಕಾಗಿ ಬಂದವರು ಬಸ್ರೂರಿನಲ್ಲಿ ತಮ್ಮ ಹಿಡಿತಕ್ಕೆ ಅವರು ಬಸ್ರೂರನ್ನು ಪಡ್ಕೊಂಡಿದ್ರು. ಪತ್ರವನ್ನು ಬರೀತಾರೆ, ನಮ್ಮನ್ನು ಪೋರ್ಚುಗೀಸರಿಂದ ರಕ್ಷಣೆ ಮಾಡಬೇಕು ನೀವು ಅಂತೇಳಿ ಹೇಳಿ ಅವರಿಗೆ ಪತ್ರ ಬರೀತಾರೆ. ಆ ಕಾರಣದಿಂದ ಪತ್ರವನ್ನು ನೋಡಿದಂಥ ಶಿವಾಜಿಯವರು ಬಸ್ರೂರಿಗೆ ಆಗಮಿಸ್ತಾರೆ. ಫೆಬ್ರವರಿ 8ನೇ ತಾರೀಕು ಅವರು ಹೊರಟು ಫೆಬ್ರವರಿ 13ನೇ ತಾರೀಕಿನ ಬೆಳಗ್ಗೆ ಜಾವದಲ್ಲಿ ಬಸ್ರೂರನ್ನು ತಲುಪ್ತಾರೆ. ಏಕಾಏಕಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡ್ತಾರೆ. 13 ಮತ್ತು 14ನೇ ತಾರೀಕು ಬಸ್ರೂರಿನಲ್ಲಿದ್ದು ಪೋರ್ಚುಗೀಸರನ್ನು ಒದ್ದೋಡಿಸಿ ಬಸ್ರೂರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಶಿವಾಜಿಯಂತೆ ಸಮುದ್ರ ಮಾರ್ಗದಲ್ಲಿ ಬಂದ ಫ್ಯಾನ್ಸ್. ಗೋವಾ ಸಿಎಂರಿಂದ ಕಾರ್ಯಕ್ರಮ ಉದ್ಘಾಟನೆ. ಅಂದು ಶಿವಾಜಿ ಮಹಾರಾಜರು 85 ನೌಕೆ 4000 ನಾವಿಕರ ಜೊತೆ ಕರಾವಳಿಗೆ ಎಂಟ್ರಿ ಕೊಟ್ಟಿದ್ರು. 3 ದೊಡ್ಡ ನೌಕೆಯ ಜೊತೆ ದಂಡೆತ್ತಿ ಬಂದಿದ್ರು. ಅದೇ ರೀತಿಯಲ್ಲೇ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗ ಶಿವಾಜಿ ಪ್ರತಿಮೆಯನ್ನ ಸಮುದ್ರ ಮತ್ತು ನದಿ ಮಾರ್ಗದಲ್ಲಿ ದೋಣಿಗಳ ಮೂಲಕ ತಂದಿದ್ದಾರೆ. ಬಸ್ರೂರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಇಷ್ಟೇ ಅಲ್ಲ, ಬಸ್ರೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಧಾರ್ಮಿಕ ಪ್ರವಚನ, ಮನೋರಂಜನಾ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಮಾಡಲಾಯಿತು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಛತ್ರಪತಿ ಶಿವಾಜಿ ಮಹಾರಾಜ್ ದೇಶದ ಹಿಂದೂ ಹೃದಯ ಸಾಮ್ರಾಟ್. 23ನೇ ಶತಮಾನದಲ್ಲೂ 16ನೇ ಶತಮಾನದ ರಾಜನಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಕರಾವಳಿಯಲ್ಲಿ ಶಿವಾಜಿಯ ನೌಕಾದಳದ ದಂಡಯಾತ್ರೆ ನೆನಪಿಸುವಂತಹ ವಿಶಿಷ್ಟ ಕಾರ್ಯಕ್ರಮ ನಡೆದಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಶಿವಾಜಿ ಪ್ರಥಮ ದಂಡಯಾತ್ರೆಗೆ 360 ವರ್ಷ. ಹಿಂದೂ ಹುಲಿಯನ್ನ ನೆನೆದ ಕರಾವಳಿಗರು. ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದೂ ಹುಲಿ, ಹಿಂದೂ ಸ್ವರಾಜ್ಯದ ಸಂಸ್ಥಾಪಕ, ಮಹಾರಾಷ್ಟ್ರದ ಧೀರ ನಾಯಕ. ಕರ್ನಾಟಕ ಕರಾವಳಿಯಲ್ಲಿ ಶಿವಾಜಿ ಮಹಾರಾಜ್ ಮೆರೆದ ಸಾಹಸ ಗಾಥೆಗೆ 360 ವರ್ಷಗಳ ಇತಿಹಾಸ. ಕನ್ನಡಿಗರು ಈ ಐತಿಹಾಸಿಕ ದಿನವನ್ನ ಮತ್ತೆ ನೆನಪಿಸಿಕೊಂಡಿದ್ದಾರೆ.
ಬ್ರಿಟಿಷರ ಅಡ್ಡೆಗೆ ಶಿವಾಜಿ ಗಾಂಭೀರ್ಯದ ಎಂಟ್ರಿ. ಹೌದು, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಸ್ರೂರು ಕರಾವಳಿಯ ಬಹುದೊಡ್ಡ ವ್ಯಾಪಾರಿ ಕೇಂದ್ರ. ಜಲಮಾರ್ಗವಿರುವ ಕಾರಣ ಬಸ್ರೂರನ್ನ ಪೋರ್ಚುಗೀಸರು ಬ್ರಿಟಿಷರು ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. 1525ರಲ್ಲೇ ಪೋರ್ಚುಗೀಸರು ಡಚ್ಚರು ಬಸ್ರೂರನ್ನ ವಶಪಡಿಸಿಕೊಂಡಿದ್ರು. ಆದರೆ 1665ರಲ್ಲಿ ವಿದೇಶಿಗರ ಬಳಿ ಇದ್ದ ಜಾಗಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಎಂಟ್ರಿ ಕೊಟ್ಟಿದ್ದನ್ನ ಇಂದು ಕರಾವಳಿಗರು ಮತ್ತೊಮ್ಮೆ ನೆನಪಿಸಿದ್ದಾರೆ. 1525ರಲ್ಲಿ ಬಸ್ರೂರು ಕರಾವಳಿ ಭಾಗವನ್ನು ಪೋರ್ಚುಗೀಸರು ದಾಳಿ ಮಾಡಿದರು. ಹಾಗೆ ಅವರು ವ್ಯಾಪಾರಕ್ಕಾಗಿ ಬಂದವರು ಬಸ್ರೂರಿನಲ್ಲಿ ತಮ್ಮ ಹಿಡಿತಕ್ಕೆ ಅವರು ಬಸ್ರೂರನ್ನು ಪಡ್ಕೊಂಡಿದ್ರು. ಪತ್ರವನ್ನು ಬರೀತಾರೆ, ನಮ್ಮನ್ನು ಪೋರ್ಚುಗೀಸರಿಂದ ರಕ್ಷಣೆ ಮಾಡಬೇಕು ನೀವು ಅಂತೇಳಿ ಹೇಳಿ ಅವರಿಗೆ ಪತ್ರ ಬರೀತಾರೆ. ಆ ಕಾರಣದಿಂದ ಪತ್ರವನ್ನು ನೋಡಿದಂಥ ಶಿವಾಜಿಯವರು ಬಸ್ರೂರಿಗೆ ಆಗಮಿಸ್ತಾರೆ. ಫೆಬ್ರವರಿ 8ನೇ ತಾರೀಕು ಅವರು ಹೊರಟು ಫೆಬ್ರವರಿ 13ನೇ ತಾರೀಕಿನ ಬೆಳಗ್ಗೆ ಜಾವದಲ್ಲಿ ಬಸ್ರೂರನ್ನು ತಲುಪ್ತಾರೆ. ಏಕಾಏಕಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡ್ತಾರೆ. 13 ಮತ್ತು 14ನೇ ತಾರೀಕು ಬಸ್ರೂರಿನಲ್ಲಿದ್ದು ಪೋರ್ಚುಗೀಸರನ್ನು ಒದ್ದೋಡಿಸಿ ಬಸ್ರೂರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಶಿವಾಜಿಯಂತೆ ಸಮುದ್ರ ಮಾರ್ಗದಲ್ಲಿ ಬಂದ ಫ್ಯಾನ್ಸ್. ಗೋವಾ ಸಿಎಂರಿಂದ ಕಾರ್ಯಕ್ರಮ ಉದ್ಘಾಟನೆ. ಅಂದು ಶಿವಾಜಿ ಮಹಾರಾಜರು 85 ನೌಕೆ 4000 ನಾವಿಕರ ಜೊತೆ ಕರಾವಳಿಗೆ ಎಂಟ್ರಿ ಕೊಟ್ಟಿದ್ರು. 3 ದೊಡ್ಡ ನೌಕೆಯ ಜೊತೆ ದಂಡೆತ್ತಿ ಬಂದಿದ್ರು. ಅದೇ ರೀತಿಯಲ್ಲೇ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗ ಶಿವಾಜಿ ಪ್ರತಿಮೆಯನ್ನ ಸಮುದ್ರ ಮತ್ತು ನದಿ ಮಾರ್ಗದಲ್ಲಿ ದೋಣಿಗಳ ಮೂಲಕ ತಂದಿದ್ದಾರೆ. ಬಸ್ರೂರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಇಷ್ಟೇ ಅಲ್ಲ, ಬಸ್ರೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಧಾರ್ಮಿಕ ಪ್ರವಚನ, ಮನೋರಂಜನಾ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಮಾಡಲಾಯಿತು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಛತ್ರಪತಿ ಶಿವಾಜಿ ಮಹಾರಾಜ್ ದೇಶದ ಹಿಂದೂ ಹೃದಯ ಸಾಮ್ರಾಟ್. 23ನೇ ಶತಮಾನದಲ್ಲೂ 16ನೇ ಶತಮಾನದ ರಾಜನಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಕರಾವಳಿಯಲ್ಲಿ ಶಿವಾಜಿಯ ನೌಕಾದಳದ ದಂಡಯಾತ್ರೆ ನೆನಪಿಸುವಂತಹ ವಿಶಿಷ್ಟ ಕಾರ್ಯಕ್ರಮ ನಡೆದಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಶಿವಾಜಿ ಪ್ರಥಮ ದಂಡಯಾತ್ರೆಗೆ 360 ವರ್ಷ. ಹಿಂದೂ ಹುಲಿಯನ್ನ ನೆನೆದ ಕರಾವಳಿಗರು. ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದೂ ಹುಲಿ, ಹಿಂದೂ ಸ್ವರಾಜ್ಯದ ಸಂಸ್ಥಾಪಕ, ಮಹಾರಾಷ್ಟ್ರದ ಧೀರ ನಾಯಕ. ಕರ್ನಾಟಕ ಕರಾವಳಿಯಲ್ಲಿ ಶಿವಾಜಿ ಮಹಾರಾಜ್ ಮೆರೆದ ಸಾಹಸ ಗಾಥೆಗೆ 360 ವರ್ಷಗಳ ಇತಿಹಾಸ. ಕನ್ನಡಿಗರು ಈ ಐತಿಹಾಸಿಕ ದಿನವನ್ನ ಮತ್ತೆ ನೆನಪಿಸಿಕೊಂಡಿದ್ದಾರೆ. ಬ್ರಿಟಿಷರ ಅಡ್ಡೆಗೆ ಶಿವಾಜಿ ಗಾಂಭೀರ್ಯದ ಎಂಟ್ರಿ. ಹೌದು, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಸ್ರೂರು ಕರಾವಳಿಯ ಬಹುದೊಡ್ಡ ವ್ಯಾಪಾರಿ ಕೇಂದ್ರ. ಜಲಮಾರ್ಗವಿರುವ ಕಾರಣ ಬಸ್ರೂರನ್ನ ಪೋರ್ಚುಗೀಸರು ಬ್ರಿಟಿಷರು ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. 1525ರಲ್ಲೇ ಪೋರ್ಚುಗೀಸರು ಡಚ್ಚರು ಬಸ್ರೂರನ್ನ ವಶಪಡಿಸಿಕೊಂಡಿದ್ರು. ಆದರೆ 1665ರಲ್ಲಿ ವಿದೇಶಿಗರ ಬಳಿ ಇದ್ದ ಜಾಗಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಎಂಟ್ರಿ ಕೊಟ್ಟಿದ್ದನ್ನ ಇಂದು ಕರಾವಳಿಗರು ಮತ್ತೊಮ್ಮೆ ನೆನಪಿಸಿದ್ದಾರೆ. 1525ರಲ್ಲಿ ಬಸ್ರೂರು ಕರಾವಳಿ ಭಾಗವನ್ನು ಪೋರ್ಚುಗೀಸರು ದಾಳಿ ಮಾಡಿದರು. ಹಾಗೆ ಅವರು ವ್ಯಾಪಾರಕ್ಕಾಗಿ ಬಂದವರು ಬಸ್ರೂರಿನಲ್ಲಿ ತಮ್ಮ ಹಿಡಿತಕ್ಕೆ ಅವರು ಬಸ್ರೂರನ್ನು ಪಡ್ಕೊಂಡಿದ್ರು. ಪತ್ರವನ್ನು ಬರೀತಾರೆ, ನಮ್ಮನ್ನು ಪೋರ್ಚುಗೀಸರಿಂದ ರಕ್ಷಣೆ ಮಾಡಬೇಕು ನೀವು ಅಂತೇಳಿ ಹೇಳಿ ಅವರಿಗೆ ಪತ್ರ ಬರೀತಾರೆ. ಆ ಕಾರಣದಿಂದ ಪತ್ರವನ್ನು ನೋಡಿದಂಥ ಶಿವಾಜಿಯವರು ಬಸ್ರೂರಿಗೆ ಆಗಮಿಸ್ತಾರೆ. ಫೆಬ್ರವರಿ 8ನೇ ತಾರೀಕು ಅವರು ಹೊರಟು
ಫೆಬ್ರವರಿ 13ನೇ ತಾರೀಕಿನ ಬೆಳಗ್ಗೆ ಜಾವದಲ್ಲಿ ಬಸ್ರೂರನ್ನು ತಲುಪ್ತಾರೆ. ಏಕಾಏಕಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡ್ತಾರೆ. 13 ಮತ್ತು 14ನೇ ತಾರೀಕು ಬಸ್ರೂರಿನಲ್ಲಿದ್ದು ಪೋರ್ಚುಗೀಸರನ್ನು ಒದ್ದೋಡಿಸಿ ಬಸ್ರೂರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಶಿವಾಜಿಯಂತೆ ಸಮುದ್ರ ಮಾರ್ಗದಲ್ಲಿ ಬಂದ ಫ್ಯಾನ್ಸ್. ಗೋವಾ ಸಿಎಂರಿಂದ ಕಾರ್ಯಕ್ರಮ ಉದ್ಘಾಟನೆ. ಅಂದು ಶಿವಾಜಿ ಮಹಾರಾಜರು 85 ನೌಕೆ 4,000 ನಾವಿಕರ ಜೊತೆ ಕರಾವಳಿಗೆ ಎಂಟ್ರಿ ಕೊಟ್ಟಿದ್ರು. 3 ದೊಡ್ಡ ನೌಕೆಯ ಜೊತೆ ದಂಡೆತ್ತಿ ಬಂದಿದ್ರು. ಅದೇ ರೀತಿಯಲ್ಲೇ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗ ಶಿವಾಜಿ ಪ್ರತಿಮೆಯನ್ನ ಸಮುದ್ರ ಮತ್ತು ನದಿ ಮಾರ್ಗದಲ್ಲಿ ದೋಣಿಗಳ ಮೂಲಕ ತಂದಿದ್ದಾರೆ. ಬಸ್ರೂರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಇಷ್ಟೇ ಅಲ್ಲ, ಬಸ್ರೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಧಾರ್ಮಿಕ ಪ್ರವಚನ, ಮನೋರಂಜನಾ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಮಾಡಲಾಯಿತು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.